ನಂಬಿಕೆಗಳಿಗೋಸ್ಕರ ಏನೇನೇ ಮಾಡ್ಬಿಟ್ಟಿದ್ದಾರೆ ಮನುಷ್ಯರು. ಇದೊಂದು ನಂಬಿಕೆ ಇರಬೇಕು ಅಷ್ಟೇ. ಅಂದ್ರೆ ಈ ಕಲ್ಲು ಕಟ್ಬಿಟ್ರೆ ಮನೆ ಕಟ್ತಾರೆ, ಇದೆಲ್ಲ ನಾನು ಅಷ್ಟೊಂದೇನೋ ನಂಬಲ್ಲ. ಮನೆ ಕಟ್ಬೇಕಂದ್ರೆ ಕಾಸು ಇರಬೇಕು. ಮನೆಗೆ ಬೇಕಾಗಿರೋ ಐಟಮ್ನೆಲ್ಲ ತಗೊಂಡ್ಬಂದು ಮೇಸ್ತ್ರಿನ ಇಟ್ಕೊಂಡು ಮನೆ ಕಟ್ಟಬೇಕು. ಯಾವುದೇ ಬೆಟ್ಟ ಆಗ್ಲಿ ಗುಡ್ಡ ಆಗ್ಲಿ ಏನೇ ಆಗ್ಲಿ, ನಮ್ಮ ಅಣ್ಣ ತಮ್ಮಂದಿರು ಏನ್ ಮಾಡ್ತಾರೆ, ಈ ತರ ಬೆಟ್ಟಗಳ ಮೇಲೆ ಅವರು ಕೆತ್ತನೆ ಮಾಡ್ತಾರೆ. MIA ಅಂತ ಕೆತ್ತನೆ ಮಾಡೋರೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಅಲ್ಲಿ ಏನೋ ಪ್ರದಿ ಅಂತ ಕೆತ್ತನೆ ಮಾಡೋರೆ. ಬಂಡೆಗಳನ್ನು ಬಿಟ್ಟಿಲ್ಲ, ಬಂಡೆಗಳ ಮೇಲೂ ಕೆತ್ತನೆ ಮಾಡ್ಬಿಟ್ಟವ್ರು ನೋಡಿ. ಅವ್ರು ಕೆತ್ತನೆ ಮಾಡೋದು ಏನಕ್ಕೆ ಅಂದ್ರೆ, ಇಲ್ಲಿ ಬಂದ್ರೆ ಯಾರಾದ್ರೂ ಟ್ರೆಕ್ಕಿಂಗ್ ಮಾಡೋರು ನೋಡ್ಲಿ ಅಂತ. ಅದ್ ನೋಡ್ಬಿಟ್ಟು ನಾವೇನು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ವಲ್ಲ. ಅನ್ಎಜುಕೇಟೆಡ್ ಬಡೇತವ ಆ ಮಾತ್ರಕ್ಕೆ ಯಾಕೆ ಕೆತ್ತನೆ ಮಾಡ್ಬೇಕು? ಅಷ್ಟೊಂದು ಎಫರ್ಟ್ ಹಾಕ್ಬಿಟ್ಟು ಹಿಂಗ್ ಕಲ್ ತಗೊಂಡು ಹಿಂಗೆ ಕೆತ್ತನೆ ಮಾಡೋದು ಏನಕ್ಕವು? ಅನ್ಎಜುಕೇಟೆಡ್ ಬಡೇತವ. ಕೈಲಾಸಗಿರಿಯಿಂದ ನಾವು 2 ಕಿಲೋಮೀಟರ್ ಹಾಗೆ ಆಫ್ ರೋಡ್ ಮಾಡ್ಕೊಂಡು ಮೇಲಕ್ಕೆ ಸೀದಾ ಬಂದ್ವಿ. ಸದ್ಯಕ್ಕೆ ನನ್ ಕುಣಿಯಕ್ಕೆ ಒಬ್ರು ಸಿಕ್ಕಿ ಸ್ಟ್ರೇಂಜರು, ಅವರ ಗಾಡಿಯಲ್ಲಿ ಅಡ್ವೆಂಚರ್ ಗಾಡಿಯಲ್ಲಿ ಬಂದು ಕರ್ಕೊಂಡ್ಬಂದು ಇಲ್ಲಿ ಬಿಟ್ಟಿದ್ದಾರೆ. ಅಲ್ಲಿ ನಿಮಗೆ ಕಾಣ್ತಿದೆಯಲ್ಲ ಈ ಬೆಟ್ಟದ ಮೇಲ್ಗಡೆ ಕೋಟೆ ಇದೆ, ಅಂಬಾಜಿ ದುರ್ಗ ಕೋಟೆ ಅದು. ಆ ಕೋಟೆ ಹತ್ರನೇ ನಾವು ಇವಾಗ ಹೋಗ್ತಾ ಇರೋದು. ನನ್ನ ಹಿಂದೆ ಕಾಣ್ತಿರುವಂಥದ್ದೇ ಆಂಜನೇಯ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನದಿಂದ ನಾವು ಸೀದಾ ಹಿಂದೆಗಡೆ ಹತ್ಕೊಂಡು ಹೋಗ್ಬಿಟ್ರೆ ಆ ಕೋಟೆ ನಮಗೆ ಸಿಗುತ್ತೆ.